ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ಮೇಡಮ್ ಅವರೇ, ಗಾಯ ದೊಡ್ಡದಾಗ್ಲಿ ಸಣ್ಣದಾಗ್ಲಿ ನಿಮಗಾಗದೆ ಅಂದ್ಮೇಕೆ ನನ್ನ ಲೆಕ್ಕಕ್ಕೆ ಅದು ದೊಡ್ಡದೆಯಾ. ನೀವು ಸುಮ್ಕೆ ಕೂತ್ಕೊಳ್ಳಿ. ಐಸು ಮೇಡಮ್ ಅವರೇ, ಏನಾಯ್ತು? ಯಾಕೆ ಹಿಂಗೆ ಕಣ್ಣೀರು ಇಡ್ತಾ ಇದ್ದೀರಾ? ಕಾಲು ನೋವೇ? ಮತ್ತೆ ಜ್ವರ ಜಾಸ್ತಿ ಆಯ್ತಾ? ಓ, ಊಟಕ್ಕೆ ಖಾರ ಜಾಸ್ತಿ ಆಗಿರ್ಬೇಕಲ್ವೇ? ಪಾಪ ಅವಂಗೆ ಗೊತ್ತಿಲ್ಲದೆ ಆಗ್ಬಿಟ್ಟಿರ್ಬೇಕು. ತಗೊಳ್ಳಿ, ನೀರು ಕುಡೀರಿ. ಗಾಬರಿ ಆಗ್ಬೇಡಿ ಗೌಡ್ರೆ, ನನಗೇನೂ ಆಗಿಲ್ಲ. ಮತ್ತೆ ಕಣ್ಣೀರು? ಅದು ನೋವಾಗಿ ಬರ್ತಿರೋ ಕಣ್ಣೀರಲ್ಲ, ಆನಂದ ಬಾಷ್ಪ. ನಿನ್ ಕೈ ತುತ್ತಿನಲ್ಲ, ಆ ಸಂತೋಷಕ್ಕೆ. ಹಬ್ಬಾ, ಒಂದು ನಿಮಿಷ ನನ್ನ ಗುಂಡಿಗೆನೇ ನಿಂತೋಗಿತ್ತು. ಐಸು ಮೇಡಮ್ ಅವರೇ, ನಿಮ್ಮ ಕಣ್ಣಾಗ ನೀರು ಬಂದರೆ ಸಹಿಸ್ಕೊಳಕ್ಕೆ ಹಾಕಿಲ್ಲ. ಜೀವಕ್ಕೆ ಜೀವ ಕೊಡೋ ನಿಮ್ಮಂಥ ಗಂಡ ನನ್ನ ಜೊತೆ ಇರಬೇಕಾದ್ರೆ ನಾನು ಯಾಕೆ ಕಳ್ಬೇಕು? ನಿಮ್ಮನ್ನ ಗಂಡನಾಗಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ನಾನು ಆಟೆ ಮೇಡಮ್ ಅವರೇ, ನಿಮ್ಮಂಥದ್ದು ಯಾವತ್ತೇ ನೆಂಡ್ರಾಗಿ ಪಡೆಯೋದಕ್ಕೆ 7 ಜನ್ಮಕ್ಕೆ ಪುಣ್ಯ ಮಾಡಿದ್ದೀನಿ. ಈಗ ಒಂದೇ ಒಂದು ತುತ್ತು ತಿನ್ಬಿಡಿ. ಗೌಡ್ರೆ, ನಿಮ್ಮ ದಮ್ಮಯ್ಯ ಅಂತೀನಿ, ನನಗೆ ಬೇಡ, ನನಗೆ ಸಾಕು. ನಾನು ಎಳ್ಕಿತ ನಿಮ್ಮನ್ನು ದಮ್ಮಯ್ಯ ಅಂತೀನಿ. ಇದೊಂದೇ ಒಂದು ತುತ್ತು ತಿನ್ಬಿಡಿ. ತಗೊಳ್ಳಿ ಮೇಡಮ್ ಅವರೇ. ಐಸು ಮೇಡಮ್ ಅವರೇ, ನಾನು ನಿಮಗೆ ತಿನ್ನಿಸ್ತಾ ಇರೋದನ್ನ ಆಗ್ಲಿಂದ ಕೆಲವರು ಬಿಟ್ಟಂಗೆ ನೋಡ್ಕೊಂಡು ನಿಂತವ್ರೆ. ನೋಡಿ, ಅದರಿಂದ ನಿಮ್ಗೆ ದೃಷ್ಟಿ ಆದರೂ ಆಗ್ಬೋದು. ಇರಿ, ಈ ಕೊನೆ ತುತ್ತಲ್ಲಿ ದೃಷ್ಟಿ ತೆಗೆದುಬಿಡ್ತೀನಿ. ನಾಯಿ ಕಣ್ಣು, ನರಿ ಕಣ್ಣು, ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರೋರ ಕಣ್ಣು, ಯಾರ ಕಣ್ಣು ನಿಮ್ಮ ಮ್ಯಾಗೆ ಬೀಳದೇ ಇರಲಿ. ಉಗಿರಿ, ಮೂರ್ಕಿತ ಉಗಿರಿ ಮೇಡಮ್ ಅವರೇ. ಇರಿ, ಇದು ನೊರಕ್ಕೆ ಹಾಕ್ಬಿಟ್ಟು ಬರ್ತೀನಿ, ನೀವು ಇಲ್ಲೇ ಕೂತೀರಿ. ಐಶ್ವರ್ಯ, ನೋಡವ್ವ. ಏನು ಹೇಳಬೇಡಿ ಮಾವ, ನಾನು ಈಗಾಗಲೇ ತುಂಬ ಕನ್ಫ್ಯೂಷನಲ್ಲಿದ್ದೀನಿ. ನೀವು ಮತ್ತೆ ಏನೇನೋ ಹೇಳಿ ನನ್ನ ತಲೆ ಚಿಕ್ಕ ಹಿಡಿಯೋ ಹಾಗೆ ಮಾಡಬೇಡಿ ಪ್ಲೀಸ್. ಅದು ಅಜ್ಜಿ, ಏನಾಯ್ತು? ಕಾಲಿಗೆ ಗಾಯ ಮಾಡ್ಕೊಂಡವಳೆ, ಅದ್ರ ನೋವು ಕಣಮ್ಮ. ಗಾಯದ ನೋವ? ಅದು ಹೇಗಾಯ್ತು? ಗಾಯ ಆಗಿದ್ದು ನನ್ನ ಕಾಲಿಗಲ್ವಾ? ನಿಮ್ಮಿಬ್ರಿಗೂ ಗಾಯ ಹೇಗಾಯ್ತು? ನೋವು ಅವಾಗ ಮಾತ್ರ ಆಗಿಲ್ಲವ್ವ, ನನಗೂ ಆಗಿದೆ. ಯಾಕಂದ್ರೆ ಗಾಯ ನನಗೂ ಆಗದೆ. ಏನ್ ಮಾವ ಇದು ವಿಚಿತ್ರವಾಗಿದೆಯಲ್ಲ? ಗಾಯ ಆಗಿದ್ದು ನನ್ಗೊಬ್ಳಿಗೆ ತಾನೆ? ದಿಟ ಕಣವ್ವ, ನಿಂದು ಆಗಿರೋ ಗಾಯ, ನಮ್ದು ಆವಾಗೆ ಮಾಡ್ಕೊಂಡಿರೋ ಗಾಯ. ಐಶ್ವರ್ಯ, ನಿಂಗೆ ಕಾಂಚನ ನಿಸ ಇನ್ನೂ ಗೊತ್ತಿಲ್ಲ. ಅವಳು ತುಂಬ ಸೂಕ್ಷ್ಮ. ನೀನು ಕಾಲಕ್ಕೆ ಪೆಟ್ಟು ಮಾಡಿಕೊಂಡು ಅಮ್ಮ ಅಂತ ಕೂಕೊಂಡಾಗ ಅವಳು ಯಾರು ಅಂತ ನೋಡೋಕ್ಕೆ ಕಿಟಕಿ ತಾವ ಬಂದ್ಲಲ್ಲ, ಅಲ್ಲಿ ರಕ್ತದ ಕಲೆ ಬಿದ್ದಿದ್ದನ್ನ ನೋಡೋಳು ಅಂತ ನಮಗೂ ಗೊತ್ತದೆ. ಅವಳು ಜಾಡಿ ಹಿಡಿಯೋಕ್ಕೆ ನೀನು ಅಲ್ಲಿ ಗಂಟ ಬೆನ್ನತ್ಕೊಂಡು ಹೋಗಿದ್ದು ಅವಳಿಗೇನಾದರೂ ಗೊತ್ತಾದರೆ ಅವಳು ನಿನ್ನನ್ನು ಬಲಿ ತಗೋತಾಳೆ ಕಣವ್ವ. ನಮ್ಮ ಪರೀಕ್ಷೆಗೋಸ್ಕರ ನಿನಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವಳ ಯೋಚನೆಯನ್ನು ದಿಕ್ತಪ್ಸೋಕ್ಕೆ
ನಾವಾಗಿ ಗಾಯ ಮಾಡ್ಕೊಂಡ್ವಿ. ಮೂರು ಜನರ ಕಾಲಿಗೂ ಏಟಾಗದೆ, ಆದರೆ 3 ಜನವು ಬ್ಯಾರೆ ಬೇರೆ ಕಾರಣ ಕೊಡ್ತಾರೆ. ಅಂದರೆ ಇವ್ರು ಅಲ್ಲಿಗೆ ಬಂದಿರ್ನಿಲ್ವಾ? ಒಂದು ವೇಳೆ ಬಂದಿದ್ರೆ ನಾನು ಮಾತಾಡಿದ್ನೆಲ್ಲ ಕೇಳಿಸ್ಕೊಂಬಿಟ್ರ? ಐಶ್ವರ್ಯ ಎಲ್ಲ ಗೊತ್ತಿದ್ದು ಗೊತ್ತಿಲ್ದಿರೋಳಂಗೆ ಏನಾರ ನಾಟಕ ಆಡ್ತಾವಳ? ಆ ಕರಿಯನ್ ಬಾಯಿ ಬಿಡಿಸಿ ಸತ್ಯ ಏನು ಅಂತ ತಿಳ್ಕೋಬೇಕು. ಏನತ್ತೆ, ನಾನು ಆಡಿದ್ದೆ ಆಟ. ನಾನು ಹೇಳ್ದಾಗೆ ನನ್ನ ಮಗ ರಂಗೇಗೌಡ ಕೇಳೋದು ಅನ್ನೋ ಹುಚ್ಚು ಕಲ್ಪನೆಯಲ್ಲಿ ಇಷ್ಟು ದಿನ ಮೆರೀತಿದ್ರಲ್ಲ, ಅದನ್ನೆಲ್ಲ ಈಗ ಮರ್ತು ಬಿಡಿ. ಯಾಕಂದ್ರೆ ನಿಮ್ಮ ಕತೆ ಮುಗೀತು. ಏನು ಎದುರಿಸ್ತೀಯಾ? ಆ ಆಸೆ ಎಲ್ಲ ಇಟ್ಕೋಬೇಡ. ಈ ಅಟ್ಟಿನಾಗೆ ನಾಟಕ ಶುರು ಮಾಡಿದ್ದು ನಾನು, ಅದಕ್ಕೆ ಅಂತ್ಯ ಆಡೋಳು ನಾನೇ. ಜಪ್ತಿ ಮಾಡಿಕೋ. ಎಲ್ಲಾಟಕ್ಕೂ ಒಂದು ಕೊನೆ ಅಂತ ಇದ್ದೇ ಇರ್ತದೆ. ಹಂಗೆಯ ನಿನ್ನಾಟಕ್ಕೂ ಕೊನೆ ಟೈಮು ಹತ್ರ ಬಂದದೆ, ತಿಳ್ಕೊ. ಈ ಕಾಂಚನ ಯಾರ್ಯಾವ್ರ ಜೀವನದಾಗೆ ಕೊನೆ ಅನ್ನೋ ಪುಟ್ಟದಾಗೆ ಅಂತ್ಯ ಅನ್ನೋ ಲಾಲಿ ಆಡ್ತಾಳೆ ಹೊರ್ತು ಅವಳಿಗೆ ಯಾವತ್ತು ಕೊನೆ ಟೈಮು ಹತ್ರ ಬರಕ್ಕಿಲ್ಲ. ಯಾಕಂದ್ರೆ ನಾನೊಂಥರ ದುರ್ಗಿ ಗುಡಿನಾಗಿರೋ ಗೋಪುರ ಇದ್ದಂಗೆ. ಆ ಗೋಪುರದ ಕಾವಲ್ಗಾರ ರಂಗೇಗೌಡ. ಅವನು ನನ್ನ ಮಾತು ಕೇಳಗಂಟ ನನ್ನ ವಜ್ರಕೋಟೆನ ಬೀಳ್ಸಕ್ಕೆ ಯಾರಿಂದಲೂ ಆಗಕ್ಕಿಲ್ಲ. ಅಯ್ಯೋ ಹುಚ್ಚಿ, ಕೋಟೆ ಕಟ್ಟಿ ಮೆರೆದವ್ರೆಲ್ಲ ಏನೇನೋ ಆಗೋಗ್ಬಿಟ್ರು. ಇನ್ನೇನ್ಯಾವ ಲೆಕ್ಕ? ಗೋಪುರ ಹೊರಗಡೆಯಿಂದ ಸಂದಾಗ ಕಾಣ್ತದೆ. ಒಂದ್ಕಿತ ಗುಡುಗು ಸಿಡ್ಲು ಮಳೆ ಬಂತು ಅಂದ್ರೆ ಅದ್ರ ಮ್ಯಾಗ ತುಂಬಿಕೊಳ್ಳೋದೆಲ್ಲ ಬರೀ ಕಸ ಕಡ್ಡೆನೆಯ. ಅದನ್ನ ಯಾವ ಕಾವಲ್ಗಾರನಿಂದನೂ ತಡೆಯಕ್ಕಾಗಕ್ಕಿಲ್ಲ. ನೀನ್ ನಡೆಸ್ತಾ ಇರೋ ಕುತಂತ್ರ ಎಲ್ಲ ನಮಗೆ ಸಾಕ್ಷಿ ಸಮೇತಾನೇ ಗೊತ್ತಾಗೋಗದೆ. ವಿಷಯನ ರಂಗೇಗೌಡಂಗೆ ಹೇಳಿ ನೀನ್ ಎಂಥ ಗೋಮುಖ ವ್ಯಾಘ್ರ ಅನ್ನೋದನ್ನ ಹೇಳ್ತೀವಿ. ಆಮ್ಯಾಕ್ ನೀನು ಉಳಿ ಪಾತ್ರ ಹಿಡ್ಕೊಂಡು ಅಮ್ಮ ತಾಯಿ ಭಿಕ್ಷೆ ನೀಡ್ರವ ಅಂತ ಬೀದಿಗೆ ಬೀಳ್ಬೇಕಾಯ್ತದೆ. ಆಟೆಯ ಯಾರು ನನ್ನ ಸೋಲ್ಸಕ್ಕಾಗಕ್ಕಿಲ್ಲ. ಮಗ ರಂಗೇಗೌಡ, ನಾನು ಸಾರಿ ಸಾರಿ ಹೇಳ್ತೀನಿ ಕಣ್ಣ, ನಾನು ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲ.
ಅವ ಏನಾಯ್ತವ? ನೀನು ಚೆಕ್ ಮಾಡಿಲ್ಲ ಅಂತ ನಂತವ್ ಯಾಕೆ ಹೇಳ್ಬೇಕು? ಅಲ್ಲ ಹಂಗೇಳಿ ನೀನು ಯಾರನ್ನ ಒಪ್ಸ್ಬೇಕಾಗದೆ? ನೋಡು, ಈಗ ನೀನು ಚೆಕ್ ಮಾಡಿದ್ಯಾ ಅಂತ ಯಾರವ ಹೇಳಿದ್ದು? ಯಾರು ಇಲ್ಲ ಮಗ, ಯಾರು ಇಲ್ಲ. ನನಗೆ ಗೊತ್ತು ಕಣವ, ನಮ್ಮಪ್ಪ ಅನ್ಸ್ಕೊಂಡವ್ ನೀ ಹಟ್ಟಿಗೆ ಬಂದಾಗಿಂದ ನಿನ್ನ ಮಾತುಕತೆನೇ ಬದಲಾಗೋಗದೆ. ಯಾವಾಗಲೂ ಎದುರುಕೊಂಡೇ ಇರ್ತೀಯಲ್ಲವ. ನೋಡು, ನೀನೇನೇ ಯೋಚನೆ ಮಾಡಬೇಡ. ನಾಳೆನೇ ಹನುಮಯ್ಯನ ಗುಡಿಗೆ ಹೋಗಿ ನಾನು ಯಂತ್ರ ತಗೊಂಬರ್ತೀನಿ. ಹಾಂ, ಈಗ ಬಂದು ನೀನು ಆರಾಮ್ ಮಾಡ್ಬಾ ಭಾವ. ಅಮ್ಮಿ ಸರೋಜ, ಎದರ್ಕಬೇಡ ಕಣಮ್ಮಿ. ಚಿಕ್ಕ ವಯಸ್ಸಿಂದಲೂ ಕಾಂಚನ ಹಂಗೆಯ. ಪಾಪ ಅಂದರೆ ಕಾಪ, ಆಟ ಅಂದರೆ ಆಟ ಅಂತೀನಿ. ಅವಳು ಹೇಳ್ದಂಗೆ ಕೇಳಬೇಕು. ಕೇಳದೆ ಹೋದ್ರೆ ಕೈಗೆ ಸಿಕ್ಕಿ ತಗೊಂಡು ಎದುರುಗಡೆ ಇರೋರು ತಲೆ ಮೇಲೆ ಮಾಡಕ್ಬಿಡ್ತಾಳೆ. ಈಗ ವಯಸ್ಸಾಯ್ತದಲ್ಲ, ಕ್ವಾಪನ ತೋರಿಸ್ಕೊಳಕ್ಕಾಗಕ್ಕಿಲ್ಲ ನೋಡು. ಹಂಗೆ ಒಳಗಡೆನೇ ಮಡಿಕೊಂಡು ಅವಳುಗವಳೇ ಮಾತಾಡ್ಕೊತಾಳೆ. ಅವಳು ಕ್ವಾಪ ಅಂದರೆ ತಡ್ಕೊಳಕ್ಕಾಗಿಲ್ಲ ಕಣಮಿ. ಅವಳು ಕ್ವಾಪ ತಡಿನಾರ್ದೆ ನೆತ್ತಿಗೇರ್ಬಿಡ್ತದಲ್ಲ, ಆಗ ಚಂಡಿ ಅವತಾರನೇ ತಾಳ್ಬಿಡ್ತಾಳೆ. ಅವಳು ಕ್ವಾಪ ತಡಿನಾರ್ದೆ ನೆತ್ತಿಗೇರಿ ಅವಳುಗವಳೆ ಮಾತಾಡ್ಕೊಳಕ್ ಶುರು ಮಾಡಿದ್ರು ಅಂದರೆ ಒಂದು ಬಲಿ ಬೀಳ್ತದೆ ಅಂತಲೇ ಅರ್ಥ. ಈ ಕಿತ ಯಾರು ಬಲಿ ಬೀಳ್ತದೋ ಗೊತ್ತಿಲ್ಲ ಕಣಮಿ. ನಡಿ. ಕಾಂಚನ ಎಂಜಿಲ್ ಕಾಸಿಗೆ ಹೂ ಕುಂಡದಾಗೆ ಬಾಂಬ್ ಮಡಗಿದ್ದು ಇವನೇ ಕಣಮ್ಮ. ಇವನ್ ಬಾಯಿ ಬಿಟ್ರೆ ಎರಡೇ ಪರೀಕ್ಷೆನಾಗೆ ಕಾಂಚನನ ಬಣ್ಣ ಬಯಲಾಗೋಗ್ತದೆ. ಲೇ ಕರಿ ಮುಂಡೆದೆ, ನಿನ್ನ ನುಡಿಕೊಂಡು ಇಲ್ಲಿಗೆ ಯಾರು ಬಂದಿದ್ರಲ್ಲ, ನೀನ್ ತಾವ್ ಏನಾರ ಕೇಳಿದ್ರಲ್ಲ? ಅವ ಐಶ್ವರ್ಯ, ಏನು ಯೋಚನೆ ಮಾಡ್ತಾ ಇದ್ಯವ? ಏನಿಲ್ಲ ಅತ್ತೆ, ಸುಮ್ಮನೆ. ಎಂಥ ಕೆಲಸ ಆಗೋಯ್ತವ. ನಾನು ಬಾಗ್ಲಿಗೆ ಬೀಗ ಹಾಕೊಂಡು ಹೋಗಿದ್ಕೆ ಹಿಂಗೆಲ್ಲ ಆಗಿತ್ತು. ನಿನ್ನ ಕಾಲು ಗಾಯ ಆಗಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ. ದಯವಿಟ್ಟು ನನಗೆ ಸಂಸ್ಬಿಡವ. ಅಯ್ಯೋ ಅತ್ತೆ, ಏನ್ ಮಾಡ್ತಿದ್ದೀರಾ ನೀವು? ನೀವು ದೊಡ್ಡವರು, ಹೀಗೆಲ್ಲ ಕೈ ಮುಗಿಬಾರ್ದು. ನೀವ್ ಬೀಗ ಹಾಕಿದ್ರಿಂದ ನನಗೆ ಗಾಯ ಆಯ್ತು ಅಂತ ಯಾಕೆ ಅನ್ಕೋತೀರಾ? ಆಗ್ಬೇಕಾಗಿತ್ತು, ಆಯ್ತು ಅಷ್ಟೇ. ಐಶ್ವರ್ಯ, ಇದೇನವ ಕಿಟಕಿತಾವಾಗಿರೋ ರಕ್ತದ ಕಲೆ ಯಾಲ್ ಗೋಡೆ ತನಕ ಆಗೋದಲ್ಲ? ನನಗೆ ಗೊತ್ತಿಲ್ಲ ಅತ್ತೆ, ಅದು ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಾಯ್ತು ಬಿಡು. ನೀನು ಕಮ್ಲಿ ಸಹಾಯ ತಕೊಂಡು ಹಂಚಿಳಿದು ಹೊರಗೆ ಹೋಗಿ ತಿರ್ಗಾ ಹೊಳಿ ಕಿಳಿಯೋವಾಗ ಕಾಲಿನ ಗಾಯದ ರಕ್ತದನಿ ಗ್ವಾಡೆ ಮೇಲೆ ಸಿಡ್ದದೆ. ಅಂದ್ಮ್ಯಾಕೆ ನೀನು ಅಲ್ಲಿಗೆ ಬಂದಿದ್ದು ದಿಟ್ವೆಯ? ಸರಿ ಕಣವ, ನೀನು ಸ್ವಲ್ಪ ಹೊತ್ತು ಮನಿಕೊಂಡು ಚೆನ್ನಾಗಿ ನಿದ್ದೆ ಮಾಡು. ಹಾಂ, ಅತ್ತೆಗೆ ನನ್ನ ಬಗ್ಗೆ ಡೌಟ್ ಬಂದಿರಬೇಕು. ಅವ್ರು ನನ್ನ ಬಗ್ಗೆ ಅದೇನು ಅಂದ್ಕೊಂಡ್ರು ಏನೋ. ಈ ಅಜ್ಜಿ ಮತ್ತೆ ಮಾವನ ಮಾತು ಕೇಳಿ ನಾನು ಆ ಪರೀಕ್ಷೆಗೆ ಒಪ್ಕೋಬಾರ್ದಾಗಿತ್ತು. ಅವರಿಬ್ಬರು ಸಮಸ್ಯೆ ಬಗೆಹರಿಸೋದಕ್ಕೋಸ್ಕರ ನಾನು ಅತ್ತೆ ಹತ್ರ ಸುಳ್ಳು ಹೇಳ್ಬೇಕಾಯ್ತಲ್ಲ. ಆದ್ರೆ ಅವ್ರು ಹೇಳ್ದಾಗೆ ಅತ್ತೆ ಅಲ್ಲಿ ಬಂದಿದ್ರಲ್ಲ, ಅದು ನಿಜಾನೇ ತಾನೇ? ಇಲ್ಲ, ಅವ್ರು ಹೇಳ್ದಾಗೆ ಅತ್ತೆ
ಅತ್ತೆ ಅಲ್ಲಿಗೆ ಬಂದಿರೋದಕ್ಕೆ ಚಾನ್ಸೇ ಇಲ್ಲ. ಬೇರೆ ಯಾವ ಕರಿಯಂಗೂ ಅಪಾಯ ಇದೆ ಅಂತ ಹೇಳಿದಕ್ಕೆ ಅವ್ರು ಅಲ್ಲಿಗೆ ಬಂದಿದ್ದು ಅಂತ ಅವರೇ ಹೇಳಿದ್ರಲ್ಲ. ಓ, ಸುಮ್ಮನೆ ಅವ್ರ ಮೇಲೆ ಅನುಮಾನ ಪಟ್ಟಿದ್ದಕ್ಕೆ ನಾನು ಈ ಶಿಕ್ಷೆ ಅನುಭವಿಸ್ಬೇಕಾಗಿದೆ. ಇನ್ಮೇಲೆ ಯಾರು ಏನೇ ಹೇಳಿದ್ರು ಸರಿ, ಎಂಥ ಸಂದರ್ಭ ಬಂದರೂ ಸರಿ, ನಾನು ಅತ್ತೆ ಮೇಲೆ ಡೌಟ್ ಪಡೋದಿಲ್ಲ. ತಂಗ್ಯವ ಇದೇನು ತಂಗ್ಯವ ನೀನು? ಈ ಅಟ್ಟಿ ಕಾಲಿಗೆ ತಾವಿಂದ ಎಂತೆಂಥ ಸಮಸ್ಯೆಗಳು ಬಂತು, ಅವನ್ನೆಲ್ಲ ನೀರು ಕುಡಿದಷ್ಟು ಸುಲಭನಾಗಿ ನಿಭಾಯಿಸ್ಕೊಂಬಂದೆ. ಈಗ ಯಾಕಿಂತ ಕಳವಳ ಅಂತೀನಿ? ಕಳವಳ ಅಂತಲ್ಲ, ಎಲ್ಲ ಟೈಮ್ನಾಗೂ ನಾನೇ ಗೆಲ್ಲಬೇಕು ಅನ್ನೋ ಆಸೆ ನಂಗೆ ಇದ್ದೇ ಇರ್ತದೆ. ಆದರೆ ಅದಕ್ಕೆ ತಕ್ಕಂಗೆ ಸಂದರ್ಭಗಳು ಸಿಕ್ಕಿದ್ರೆ ಮಾತ್ರವೇ ನಾವು ಹೆಜ್ಜೆ ಮೇಲೆ ಹೆಜ್ಜೆ ಇಕ್ಕೊಂಡು ಮುಂದಕ್ಕೆ ಹೋಗೋಕ್ಕಾಗತ್ತೆ. ಆದರೆ ಯಾವಾಗ ಕಾಲು ಎಡವಕ್ಕೆ ಶುರುವಾಯ್ತದೋ ಆಗ ನಾವು ಯಾವ ರಸ್ತೆನಾಗ ನಡ್ಕೊಂಡು ಬಂದ್ವೋ ಅಲ್ಲಿ ಒಂದ್ಕಿಂತ ತಿರುಗಿ ನೋಡ್ದಾಗ್ಲೇ ಅಲ್ಲಿ ಏನು ಎಡವಟ್ಟಾಗದೆ ಅನ್ನೋದು ಗೊತ್ತಾಗುತ್ತೆ. ಅಂದರೆ ತಂಗ್ಯವ ಏನೋ ಎಡವಟ್ಟಾಗದೆ ಅಂತ ಹೇಳ್ತಿದೀಯಾ? ಐಶ್ವರ್ಯಂಗೆ ನಾನು ರಂಗೇಗೌಡನ್ನ ಮೋಸ ಮಾಡ್ತಾ ಇದ್ದೀನಿ ಅಂತ ಅನುಮಾನ ಬಂದೈತೆ. ಅದಕ್ಕೆ ಅವಳು ನನ್ನ ಬೆನ್ನತ್ತವಳೆ. ಇನ್ನು ನಾನು ಅವಳ ಮುಂದೆ ಒಳ್ಳೆಯವಳಾಗಿದ್ಕೊಂಡು ಪ್ರಯೋಜನ ಇಲ್ಲ. ಅವಳು ನನ್ನ ಬುಡ ಅಲ್ಲಾಡ್ಸೋದಕ್ಕೆ ಮೊದಲು ನಾನೇ ಅವಳನ್ನ ಬೇರ್ ಸಮೇತ ಕಿತ್ತು ಬಿಸಾಕಬೇಕು. ನಾನು ಕೆಟ್ಟವಳಾಗೆ ಇದ್ಕೊಂಡು ಯಾರಿಗೂ ಗೊತ್ತಾಗದೇ ಇರೋ ಹಂಗೆ ಐಶ್ವರ್ಯನ ಕತೆ ಮುಗಿಸ್ಬಿಡ್ತೀನಿ. ಆಗಕ್ಕಿಲ್ಲ ಕಣವ, ಆಗಕ್ಕಿಲ್ಲ. ಈ ಅಟ್ಟಿ ಬೆಳಗ್ಬೇಕು ಅಂತ ಬಂದಿರೋ ನನ್ನ ಸೊಸೆ ಜೀವ ನನ್ನ ಕಣ್ಣೆದುರಿಗೆ ಹೋಗೋದನ್ನ ನೋಡಿಕೊಂಡು ನನ್ನಿಂದ ಸುಮ್ಮನೆ ಇರೋಕ್ಕಾಗಕ್ಕಿಲ್ಲ ಕಣವ. ಅವ್ವ, ಆ ರಾಕ್ಷಸಿ ಬಂದ್ಕಿತ ನಿರ್ಧಾರ ತಗೊಂಡ್ರೆ ಅದು ಮುಗಿಯೋ ಗಂಟ ನಿದ್ರೆ ಮಾಡೋಕ್ಕಿಲ್ಲ. ಅದು ನಿಂಗೂ ಗೊತ್ತದೆ. ಅವಳು ತನ್ನ ನಿರ್ಧಾರನ ಕಾರ್ಯರೂಪಕ್ಕೆ ತರಕ್ಕೆ ಮೊದಲೇ ನಮ್ಮ ಸೊಸೆನ ಕಾಪಾಡ್ಕೊಳ್ಳೋದು ಹೆಂಗೆ ಅಂತ ಯೋಚನೆ ಮಾಡಬೇಕು ಕಣಮ್ಮ. ಮಗ, ಯೋಚನೆ ಮಾಡಬೇಡ. ಐಶ್ವರ್ಯನ ಪಿರಾಣ ತೆಗೆಯೋದು ಅಷ್ಟು ಸುಲಭದ ಮಾತಲ್ಲ. ಅವಳ ಗುಂಡಿಗೆಗೆ ತನ್ನ ಗುಂಡಿಗೆ ಕೊಡಕ್ಕೆ ಅಂತಾನೆ ರಂಗೇಗೌಡ ಅವನೇ ಅಲ್ಲವಾ? ಈ ವಿಚಾರ ಅವನ ತನಕ ಹೋಗೋಕೆ ಬಿಡ್ತಾಳೆ ಅನ್ಕೊಂಡಿದ್ಯಾ ಎಮ್ಮರಿ? ಒಳಗೊಳಗೆ ಏನಾರ ಮಸಲತ್ ಮಾಡಿ ಆ ಮಿಗಿನ ಪಿರಾಣ ತೆಗೆದು ಅವಳೇ ಏನೋ ಮಾಡ್ಕೊಂಡು ಸತ್ತೋಗೋಳೆ ಅಂತ ಆ ರಂಗೇಗೌಡನ ನಂಬಿಸಿ ಬಾಯಿ ಮುಚ್ಚಿಸ್ಬಿಡ್ತಾಳವಳು. ನೀ ಹೇಳೋದು ದಿಟ ಮಗ. ಅವಳು ಅಂಥೊಳೆಯ. ಅವಳ ಆಟವ ಹೆಡೆ ಮುರಿ ಕಟ್ ಹಾಕಕ್ಕೆ ನಾವು ಏನಾದ್ರು ಯೋಚನೆ ಮಾಡಲೇಬೇಕು. ಅದಕ್ಕೆಲ್ಲ ಟೈಮ್ ಇಲ್ಲ ಕಣವ. ಈ ವಿಷಯನ ಎಷ್ಟು ಬಿರ್ನೆ ಐಶ್ವರ್ಯಾಗ ಹೇಳ್ತೀವೋ ಅಷ್ಟು ಒಳ್ಳೇದು. ಬಾರವಾ, ಹೇಳ್ಬಿಡವಾ ಮಗ. ನಾವೀಕಿತ ಆ ಥರ ಬೀಳೋದು ಬೇಡ ಕಣಪ್ಪ. ಐಶ್ವರ್ಯ ಈಗಾಗಲೇ ನಮ್ಮ ಯಾಕೆ ನಂಬಿಕೆ ಕಳ್ಕೊಂಡವಳೆ. ಆಡವಾದ ಸಾಕ್ಷಿ ಇಲ್ಲದೆ ನಾವು ಅವಳನ್ನ ನೆಮ್ಸಕ್ಕಾಗಕ್ಕಿಲ್ಲ. ಮೊದಲು ಸಾಕ್ಷಿ ಹುಡುಕ್ಬೇಕು. ಅದಕ್ಕೂ ಮೊದಲು ಅವಳೇನು ಮಾಡಕ್ಕೆ ಹೊಂಟವಳೆ ಅನ್ನೋದನ್ನು ತಿಳ್ಕೋಬೇಕು ಕಣವ. ತಂಗ್ಯವ
ಪರ್ಯನ ಅತ್ತೆಗೆ ಹಾಕಿದ್ದಲ್ಲ, ಅದೇ ಸೌತಿಗೆ ಹಾಕಿದ್ದಲ್ಲ, ಅದೇ ಇಸದ್ ಬಿಡಿ ಇದು. ಇದನ್ನ ಅವಳಿಗೆ ಹಾಕ್ದಂಗೆಯ ಇವಳಿಗೂ ಈಟಿಟಿ ಹಾಕಿ ಕೊಂದು ಬಿಡ್ಬೇಕು ಅನ್ಕೊಂಡಿದ್ದೀಯ ಹೆಂಗೆ? ಈಗ ಅದೊಂದು ತಾಳ್ಮೆ ಇಲ್ಲ. ಐಶ್ವರ್ಯನ ಜೀವಕ್ಕೆ ಇವತ್ತೇ ಕೊನೆ ಆಗ್ಬಿಡ್ಬೇಕು. ಸೇರಿನ ಕಿಡಿ ಯಾವಾಗ ಹತ್ಕತ್ತದೋ ಆವಾಗಲೇ ಅದನ್ನು ಮುಗಿಸ್ಬಿಡ್ಬೇಕು. ಅದನ್ನ ಬಿಟ್ಟಷ್ಟು ನಾವು ನೆಮ್ಮದಿಯಾಗಿರಕ್ಕೆ ಕೊಡಕ್ಕಿಲ್ಲ. ಅಂದ್ರೆ ಇವತ್ತು ಅವಳ ಕತೆ ಮುಗಿಸ್ಬಿಡ್ತೀಯ?